ಲೇ ಬೇಗ ಬಾರೋ ಮಗ, ಇಲ್ಲಾಂದ್ರೆ ಅವ್ನು ಬಂದ್ಬಿಡ್ತಾನೆ. ಆಯ್ತು ಸರಿ ಹೋಗ್ ಮಗ. ಹೇ ಮಗ, ಹೇ ಮಗ. ಲೇ ಗಣೇಶನ ಇನ್ ಮುಂದೆ ನಮ್ ಜೊತೆ ಕರ್ಕೊಳ್ಳೋದು ಬೇಡ. ಹ್ಞೂ ಮಗ, ನೀನ್ ಕರೆಕ್ಟಾಗಿ ಹೇಳ್ದೆ. ಇವಾಗ ಅವ್ನು ಬರ್ತಾನಲ್ಲ, ನೀನೇ ಹೇಳು ನಮ್ ಜೊತೆ ಬರ್ಬೇಡ ಅಂತೇಳಿ. ಇದಕ್ಕೆ ನಾನು ಹೇಳ್ಬೇಕು? ನೀನೇ ಹೇಳು. ಲೇ ಮಗ ನೀನೇ ಹೇಳು ಮಗ. ಇಲ್ಲ ಮಗ, ನೀನೇ ಹೇಳ್ಬೇಕು. ಅವ್ನು ಬರ್ತಾ ಇದ್ದಾನ, ಹೇಳ್ಬಿಡು. ಹಾಯ್ ಮಗ. ನಿಂದು ಇವತ್ತಿಂದ ನಮ್ಮ ಜೊತೆ ಬರಕ್ ಹೋಗ್ಬೇಡ ಮಗ. ಯಾಕೋ ಏನಾಯ್ತು? ನಿಮ್ದು ಕೀಳ್ ಜಾತಿ, ನೀನ್ ನಮ್ಮ ಜೊತೆ ತಿರ್ಗಾಡಿದ್ರೆ ಎಲ್ಲ ನಮ್ಮನ್ನ ಕೀಳಾಗಿ ನೋಡ್ತಾರೆ. ಸರಿ ಮಗ, ಇನ್ನು ಯಾವತ್ತೂ ಬರಲ್ಲ. ಹಲೋ ಮಹೇಶ್, ನಿಮ್ಮ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ ಕಣೋ. ಹೌದಾ? ಅರ್ಜೆಂಟ್ ಆಗಿ ಓ ಪಾಸಿಟಿವ್ ಬ್ಲಡ್ ಬೇಕಂತೆ. ಸರಿ, ನಾನು ಹೆಂಗನ ಮಾಡಿ ಅಡ್ಜಸ್ಟ್ ಮಾಡ್ತೀನಿ ಇರು. ಹಲೋ ಚಿಕ್ಕಪ್ಪ, ಅರ್ಜೆಂಟಾಗಿ ಓ ಪಾಸಿಟಿವ್ ಬ್ಲಡ್ ಬೇಕು. ಯಪ್ಪ, ಇವಾಗ ಏನು ಮಾಡಬೇಕು? ತಡಿ ಮಗ, ನಾನು ಕೂಡ ಬರ್ತೀನಿ. ಮಗ, ನೀವಪ್ಪನ ಬ್ಲಡ್ ಕೊಟ್ಟಿದ್ದೇನೆ, ಏನು ಭಯ ಬೀಳಕ್ಕೆ ಹೋಗ್ಬೇಡ. ಮಗ, ಜಾತಿ ಕುಲ ಅಂತೇಳಿ ತಪ್ಪಾಗಿ ಮಾತಾಡ್ಬಿಟ್ಟೆ ಮಗ. ನಾನು ಯಾರನ್ನ ನಮ್ಮವ್ರಂತ ಅನ್ಕೊಂಡಿದ್ದೆ ನೋಡು, ಅವರೇ ನಮ್ಮ ಅಪ್ಪನ ಕಷ್ಟಕ್ಕೆ ಬರಲಿಲ್ಲ. ನಾನು ಯಾರನ್ನ ಕೀಳಾಗಿ ನೋಡಿದೆ ನೋಡು, ಅವರೇ ನಮ್ಮ ಅಪ್ಪ ಕಷ್ಟ ಬಂದರು. ತಪ್ಪಾಗಿದೆ, ಕ್ಷಮಿಸ್ಬಿಡು ಮಗ. ಯಾಕೋ ಮಗ ಈ ಥರ ಹೇಳ್ತಿದ್ಯಾ? ಜಾತಿ ಕುಲ ಅನ್ನೋದು ಏನಿಲ್ಲ, ನಾವೆಲ್ಲರೂ ಒಂದೇ. ನಿಮ್ಮಪ್ಪ ಹುಷಾರಾಗಿದ್ದಾರೆಲ್ಲ ನೋಡ್ಕೋಗು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಮನಸ್ಸಿಗೆ ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೂ ನನ್ನ ಅಕೌಂಟ್ನ ತಪ್ಪದೇ ಫಾಲೋ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.